ಎಲ್ಲರಿಗೂ ನಮಸ್ಕಾರ. ಅದ್ವೈತ ಗುರುಕುಲಂಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಸುಭಾಷಿತ: ವಿಪದಿ ಧೈರ್ಯ ಮತಾಭ್ಯುದಯೇ ಕ್ಷಮಾ, ವಿಪದಿ ಧೈರ್ಯ ಮತಾಭ್ಯುದಯೇ ಕ್ಷಮಾ, ಯಶಸಿ ಚಾಭಿರುಚಿರೌ ವ್ಯಸನೌ ಶ್ರುತೌ, ಯಶಸಿ ಚಾಭಿರುಚಿರೌ ವ್ಯಸನೌ ಶ್ರುತೌ, ಪ್ರಕೃತಿ ಸಿದ್ಧಮಿದಂ ಹಿ ಮಹಾತ್ಮನಃ, ಪ್ರಕೃತಿ ಸಿದ್ಧಮಿದಂ ಹಿ ಮಹಾತ್ಮನಃ. ವಿಪದಿ ಇದರ ಅರ್ಥ ಏನಪ್ಪ ಅಂದರೆ, ವಿಪದಿ ಧೈರ್ಯ ಮತಾಭ್ಯುದಯೇ ಕ್ಷಮ. ವಿಪದಿ ಧೈರ್ಯ, ತುಂಬ ಧೈರ್ಯ, ತುಂಬ ಎಷ್ಟು ಕಠೋರವಾದಂಥ ಧೈರ್ಯ ಇರಬೇಕು ಅಂತಂದರೆ, ನಾವು ಕೆಳಗಡೆ ಬಿದ್ದಾಗ ಬೇರೆ ಯಾರೂ ನಮ್ಮನ್ನಿಲ್ಲ. ಯಾವ ಪುರುಷ ಕೆಳಗಡೆ ಬಿದ್ದಾಗ ತನ್ನಗೆ ತಾನು ಧೈರ್ಯ ತಗೋತಾನೆ ಅವನು ವಿಪದಿ ಧೈರ್ಯ. ಮತಾಭ್ಯುದಯೇ ಕ್ಷಮ, ಅದೇ ರೀತಿ ಅಭ್ಯುದಯವಿದ್ದಾಗ ಬೇರೆಯವರಿಗೆ ಕ್ಷಮಾಪಣೆಯನ್ನು ತೋರಬೇಕು, ಕ್ಷಮವನ್ನು ಕೊಡಬೇಕು. ಅಭ್ಯುದಯೇ ಕ್ಷಮ, ವಿಪದಿ ಧೈರ್ಯ ಮತಾಭ್ಯುದಯೇ ಕ್ಷಮ, ಯಶಸ್ಸಿ ಚಾಭಿರುಚಿಯು, ಯಶಸ್ಸಿನಲ್ಲಿ ಅನೇಕ ಅಭಿರುಚಿಗಳನ್ನು ಇರಬೇಕು. ಹಬ್ಬ ಹರಿದಿನಗಳನ್ನು, ಜಾತ್ರೆಗಳಿಗೆ ಹೇಗೆ ಹೋಗ್ತೀವಿ ಅಂತಂದರೆ, ಯಶಸ್ಸು ಕಂಡತಾ ಇದ್ದಲ್ಲಿ ವಿವಿಧವಾದಂಥ ವೈವಿಧ್ಯವಾದಂಥ ರುಚಿಗಳು ಅಂತಂದರೆ ತಿನ್ನೋ ವಸ್ತು ಒಂದೇ ಅಲ್ಲ. ಆ ಊಟ, ಆಟ, ಪಾಠ, ಅಲಂಕಾರ ಮತ್ತು ವಿವಿಧವಾದಂಥ ವ್ಯಕ್ತಿಗಳ ಸಂಪರ್ಕ, ಇವೆಲ್ಲವನ್ನು ವಿವಿಧವಾದಂಥ ರುಚಿಗಳು. ಯಶಸಿ ಚಾಭಿರುಚಿರೌ ವ್ಯಸನೌ ಶ್ರುತೌ, ವ್ಯಸನೌ ಶ್ರುತೌ. ವ್ಯಸ ಅಂತಂದರೆ ಯಾರಿಗಾರು ಕಷ್ಟ ಬಂದಾಗ, ದುಃಖದಲ್ಲಿರ್ತಾರೆ, ಮನಸ್ಸು ತುಂಬ ಮುದುಡುವಾಗಿರುತ್ತೆ, ಮನಸ್ಸಿನಲ್ಲಿ ಕೀಳರಿಮೆ ಇರುತ್ತೆ, ಮನಸ್ಸಿನಲ್ಲಿ ಅಧೋಗತಿ ಇರುತ್ತೆ. ಆವಾಗ ಅವರ ಮಾತುಗಳನ್ನು ಕೇಳಿದ್ರೆ ಅವರ ಕಾಯಿಲೆ, ಅವರ ಗುಣ, ಅವರ ಸಂಕಷ್ಟದಿಂದ ಆಚೆ ಬರ್ತಾ ಇರುತ್ತೆ, ಅವ್ರ ದುಃಖವನ್ನು, ದುಮ್ಮಾನವನ್ನು ಆಚೆ ಆಗ್ತದೆ. ಯಶಸ್ಸಿ ಚಾಭಿರುಚೌ ವ್ಯಸನೌ ಶ್ರುತೌ, ಯಾರದು ವ್ಯಸನದಲ್ಲಿರ್ತಕ್ಕಂಥದ್ದನ್ನ ಶ್ರುತೌ ಚೆನ್ನಾಗಿ ಕೇಳಿಸ್ಕೋಬೇಕು. ಅವ್ರನ್ನ ಕೇಳಿಸ್ಕೊಂಡ್ರೆ ಸಾಕು, ಅವ್ರಿಗೆ 90% ಕಾಯಿಲೆಗಳು, ಅವರ ಮನಸ್ಸಿನ ದುಮ್ಮಾನಗಳು ಅಲ್ಲೂ ಹೋಗಿ ಅವ್ರಿಗೊಂದು ಪ್ರೇರಣೆ ಆಗುತ್ತೆ. ಯಶಸ್ಸಿ ಚಾಭಿರುಚಿರೌ ವ್ಯಸನೌ ಶ್ರುತೌ, ಪ್ರಕೃತಿ ಸಿದ್ಧಮಿದಂ ಹಿ ಮಹಾತ್ಮನಃ. ಈ ರೀತಿಯಾಗಿ ಪ್ರಕೃತಿಯಲ್ಲಿ ಸಿದ್ಧವಾಗಿರ್ತಕ್ಕಂಥ ಪುರುಷನಿಗೆ ಮಹಾತ್ಮ. ಯಾರ ಮಹಾತ್ಮ ಅಂದರೆ ಈ ರೀತಿಯಾದಂಥ ಲಕ್ಷಣಗಳಿರಬೇಕು 4. ವಿಪತ್ತಿನಲ್ಲಿ ಧೈರ್ಯ, ಯಶಸ್ಸಿನಲ್ಲಿ ಕ್ಷಮೆ, ವಿವಿಧವಾದಂಥ ರುಚಿ, ಉಡುಗೆ ತೊಡುಗೆಗಳು, ಪ್ರಯಾಣಗಳು, ಮತ್ತು ಕಷ್ಟದಲ್ಲಿರತಕ್ಕಂಥ ಕಷ್ಟವನ್ನು ಕೇಳ್ತಕ್ಕಂಥ ವಿಚಾರ. ಈ 4 ಗುಣಗಳು ಯಾರಿರ್ತದೋ ಅವನ್ನ ಪ್ರಕೃತಿ ತನ್ನಷ್ಟಿಗೆ ತಾನು ಮಹಾಸಿದ್ಧ ಪುರುಷ, ಸಿದ್ಧ ಪುರುಷ, ಇರತಕ್ಕಂಥ ಪುರುಷ ಅಂಥೇಳಿ ಅವನ್ನ ಪ್ರಕೃತಿಯೇ ತೀರ್ಮಾನ ಮಾಡುತ್ತೆ. ನೀವನ್ನೆಲ್ಲ ಪ್ರಕೃತಿ ಅಂತಂದರೆ ಸಮಾಜ ತೀರ್ಮಾನ ಮಾಡುತ್ತೆ. ಒಳ್ಳೆ ಮತ್ತು ಈ ವ್ಯಕ್ತಿ ನೋಡಿದ್ರಪ್ಪ ಧೀರರಾಗುತ್ತೆ, ಗಂಡ್ಯದೆ ಅಂದಿರುತ್ತೆ, ಪುರುಷ ಅಂದರೆ ಇವರು, ವ್ಯಕ್ತಿತ್ವ ಅಂದರೆ ಏನಿರ್ತದೆ ಅದನ್ನು ನೋಡಿ ಒಂದು ರೀತಿ ಮನೋರಂಜನೆ, ಆಹ್ಲಾದ, ಖುಷಿ, ಆನಂದ ಸಿಗುತ್ತೆ. ಅಂಥವರು ಮಹಾತ್ಮರು, ಅಂಥವರು ನಿಜವಾದಂಥ ಮಹಾತ್ಮರು. ಈ ದಿನದ ಸುಭಾಷದಿಂದ ನಮಸ್ಕಾರ. ಜೈ ಶ್ರೀರಾಮ್.